ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಇವತ್ತು ಜನ್ಮದಿನ. ಅವರಿಗೆ ನಮನಗಳನ್ನು ಸಲ್ಲಿಸ್ತಾ ನಾನು ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ವಂದಿಸುತ್ತಾ, ನಾನು ಇವತ್ತು ಈ ವೇದಿಕೆಯಲ್ಲಿ ನಿಂತಿರೋದು ನನಗನ್ಸುತ್ತೆ ನನ್ನ ಜೀವನದ ಸುದಿನ ಅಂತ. ನಾನು ಕಳೆದ 22 ವರ್ಷಗಳ ಹಿಂದೆ ಇದೇ ಧರ್ಮಸ್ಥಳಕ್ಕೆ ಇದೇ ತಿಂಗಳಿನಲ್ಲಿ ನಾನೇ ತರಬೇತಿ ಪಡೆಯಲು ಬಂದಿದ್ದೆ. ಇವತ್ತು ನಾನು 22 ವರ್ಷಗಳ ನಂತರ ಇಲ್ಲಿ ತರಬೇತಿ ಪಡಿತಿದ್ದೀನಿ ಅಂದರೆ ನನಗೆ ಸಂತ ಭಾಗ್ಯ ಅನಿಸುತ್ತೆ. ಇನ್ನು ನಾನು ತರಬೇತುದಾರನಾಗಿ ನಾನು ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಕೃಷಿ ಅಧಿಕಾರಿಯಾಗಿ ಸೇರಿ ಬೇರೆ ಬೇರೆ ಕಡೆ ಕೆಲಸಗಳನ್ನು ಮಾಡಿ ನಾನು 96ರಲ್ಲಿ ನನಗೆ ಒಂದು ಹಾಸನದಲ್ಲಿದ್ದಾಗ ಒಂದು ಹೆಡ್ ಇಂಜುರಿ ಆಯಿತು ಮೋಟರ್ ಸೈಕಲ್. ಅದಾದ ಮೇಲೆ ನನಗೆ ಬ್ಯಾಂಕಿನಲ್ಲಿ ಫೀಲ್ಡ್ ಆಫೀಸರ್ ಆಗಿ ಕೆಲಸ ಮಾಡೋಕ್ಕೆ ಕಷ್ಟ ಅಂತ ಅನ್ನಿಸ್ದಾಗ ಅವಾಗ ತಾನೇ ದೇಶದಲ್ಲಿ 7-8 ರೂಟ್ ಸೆಟ್ ಸಂಸ್ಥೆಗಳಿತ್ತು. ನನಗೇನು ಗೊತ್ತಿರಲಿಲ್ಲ ರೂಟ್ ಸೆಟ್ ಸಂಸ್ಥೆ ಅಂತ. ಮೈಸೂರಿನ ರೂಟ್ ಸೆಟ್ ಸಂಸ್ಥೆಗೆ ನಾನು ಪದಾಧಿಕಾರಿಯಾಗಿ ಬಂದೆ. ಅಲ್ಲಿ ಕಾರ್ಯನಿರ್ವಹಿಸಿ ನಾನು ಸುಮಾರು 5 ವರ್ಷಗಳಲ್ಲಿ 5,000 ನಿರುದ್ಯೋಗಿಗಳನ್ನು ತರಬೇತಿ ಮಾಡಿದೆ. 5 ಮಹಿಳೆಯರು ಉದ್ಯಮಶೀಲತೆಯಲ್ಲಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ತೆಗೆದುಕೊಂಡ್ರು. ಒಬ್ಬ ಕಾಲಿಗೆ ಚಪ್ಪಲಿ ಇಲ್ಲದೆ ಇರೋ ಹುಡುಗ ಇವತ್ತು ಟಾಪ್ ಅಂಡ್ ಕಾರ್ನಲ್ಲಿ ಹೋಗೋದು ನೋಡ್ತಾ ಇದ್ದೀನಿ. ಒಬ್ಬ ವಿಧವೆ ಬದುಕೇ ಬೇಡ ಅಂತ ಹೇಳಿ ಸಾಯಕ್ಕೆ ಹೊರಟಿದ್ದವಳು ಇವತ್ತು ಬಹಳ ಚೆನ್ನಾಗಿ ಬದುಕನ್ನು ನೋಡ್ತಿದ್ದೀನಿ. ನನ್ನ ಬದುಕಿನ ಸಂದೇಶ ಏನಪ್ಪ ನಾನು ತಿಳ್ಕೊಂಡಿದ್ದು ಅಂದರೆ, ಕಳೆದ 20 ವರ್ಷಗಳಲ್ಲಿ ನಿಮ್ಮ ಜಾತಿಗೂ ಕುಟುಂಬದ ಹಿನ್ನೆಲೆಗೂ ಓದಿಗೂ ಬದುಕಿನ ಯಶಸ್ಸಿಗೂ ಏನೂ ಸಂಬಂಧ ಇದೆ. ನಾನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ. ಪ್ರಾಬ್ಲಿ ನಾನು ಎಲ್ಲ ಕಡೆ ಇಂಗ್ಲೀಷ್ನಲ್ಲಿ ಆಂಗ್ಲ ಭಾಷೆಯಲ್ಲೇ ಮಾತಾಡೋದು. ನಾನು ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಚಂಡೀಗಢ ತನಕ ಎಲ್ಲ ಕಡೆ ತರಬೇತಿ ಮಾಡಿದ್ದೀನಿ. ಆಂಗ್ಲ ಭಾಷೆಯಲ್ಲಿ ಮಾತಾಡೋದು ಬಹಳ ಈಸಿ. ಎಸ್ಪೆಷಲಿ ಕರ್ನಾಟಕದಲ್ಲಂತೂ ಆಂಗ್ಲ ಭಾಷೆ ಬಹಳ ಸುಲಭ. ಯಾಕೆಂದ್ರೆ ಏನೇ ತಪ್ಪು ಮಾತಾಡಿದ್ರು ನೀವು ಅದನ್ನೇ ಸರಿ ಅಂತ ಚಪ್ಪಾಳೆ ತಟ್ತೀರ. ಕನ್ನಡ ಮಾತಾಡಿದ್ರೆ ಸರ್ ನೀವು ಯಾವ ಕಡೆಯವರು ಅಂತ ಹೇಳ್ತೀರ. ಅದು ದಕ್ಷಿಣ ಕನ್ನಡದ ಭಾಷೆಯಲ್ಲಂತೂ ನಮ್ಮ ಕನ್ನಡ ಸ್ವಲ್ಪ ವಿಭಿನ್ನ. ಅದು ಇವತ್ತು ನನಗೆ ಶ್ರೀಯುತ ಗೌರ್ ಗೋಪಾಲ್ ದಾಸ್ ಅವರು ಇಂಗ್ಲೀಷಲ್ಲಿ ಮಾತಾಡಿದ ಮೇಲೆ ನಾನು ಕನ್ನಡದಲ್ಲೇ ಮಾತಾಡೋದು ಬೆಟ್ರು ಅಂದ್ಕೊಂಡಿದ್ದೀನಿ. ಇನ್ನು ನಾನು ತರಬೇತಿದಾರನಾಗಿ ಎಲ್ಲ ಕಡೆ ಕೆಲಸ ಮಾಡ್ತಿದ್ದೆ. ನನ್ನ ಇದೇ ಕೆಲಸ ವೃತ್ತಿನೇ ಇದಾಗ್ಬಿಟ್ಟಿದೆ. ನಾನು ಪ್ರವೃತ್ತಿ ಇತ್ತು, ವೃತ್ತಿ ಆಯಿತು, ಇದನ್ನೇ ಮಾಡಿಕೊಂಡು ಇದೆ ಕಳೆದ 6 ವರ್ಷಗಳಿಂದ ಮಾಡ್ತಾ ಇದ್ದೀನಿ. ಬಹಳ ಚೆನ್ನಾಗಿದೆ, ಬದುಕು ಬಹಳ ಸುಂದರವಾಗಿದೆ ಅನಿಸ್ತಾ ಇದೆ ನನಗೆ. ನಾನು ರೀಸೆಂಟ್ಲಿ ಮಂಗಳೂರಿಗೆ ಹೋಗಿದ್ದೆ, ತರಬೇತಿ ಮಾಡಿದೆ. ತರಬೇತಿ ಮಾಡಿದಾಗ ನನ್ನ ಜೊತೆ ನನ್ನ ಹೆಂಡತಿ ಕೂಡ ಬಂದಿದ್ಲು. ಅವಳು ಪಾರ್ಕಿಂಗಲ್ಲಿ ಕೂತಿದ್ಲು. ನಾನು ಪಾಠ ಮಾಡಿ ಬಂದೆ. ಎಷ್ಟು ದುಡ್ಡು ಕೊಟ್ಟರು ತೊಗೊಂಡೋಗಿ ನನ್ನ ಹೆಂಡತಿ ಕೊಟ್ಟೆ. ನನ್ನ ಹೆಂಡತಿ ದುಡ್ಡು ತೊಗೊಂಡು ಕೇಳಿದ್ಲು, ಏನ್ರಿ ಇಷ್ಟು ದುಡ್ಡು ನಿಮಗೆ ಹೇಳ್ತು. ಯಾಕೆಂದರೆ ಬ್ಯಾಂಕಲ್ಲಿ ನನಗೆ ಯಾವತ್ತೂ ಅಷ್ಟು ಟೇಕ್ ಹೋಮ್ ಸ್ಯಾಲರಿ ಇರಲಿಲ್ಲ. ಸೊ ನನ್ನ ಹೆಂಡತಿ ಕೇಳಿದ್ರು, ಏನು ಇಷ್ಟು ದುಡ್ಡು ಅಂದೆ. ನಾನು ಪಾಠ ಮಾಡಿದ್ದು ಕೊಟ್ಟಿದ್ದಾರೆ ಅಂದೆ. ಏನು ಪಾಠ ಮಾಡಿದ್ದಕ್ಕೆ ಇಷ್ಟು ಕೊಡ್ತಾರಾ ಅಂತ. ಹ್ಞೂ ಅಂದೆ. ಅವಳು ಹೇಳಿದ್ಲು, ಇನ್ಮೇಲೆ ಒಂದು ಕೆಲಸ ಮಾಡಿ, ಮನೇಲಿ ಮಾತಾಡಬೇಡಿ, ಬರೀ ಹೊರಗಡೆನೇ ಮಾತಾಡಿ ಅಂತ. ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಬದುಕಿನಲ್ಲಿ ಏನು ಬದಲಾವಣೆಗಳಿದೆ ಅದನ್ನು ನಾನು ತಂದ್ಕೋಬೇಕಾಗುತ್ತೆ. ಇನ್ನು ಮಾನವೀಯತೆ, ನನಗೆ ಇಲ್ಲಿ ಕೊಟ್ಟಿರುವಂತಹ ವಿಷಯ ಏನು ಅಂತಂದ್ರೆ ಜೀವನ ಮತ್ತು ಮೌಲ್ಯಗಳು. ನಾನು ಇಲ್ಲಿ ಮಾತಾಡ್ತಿರೋ ಮೌಲ್ಯಗಳು ನೈತಿಕತೆ. ನಮ್ಮ ಜೀವನದ ಏನು ನೈತಿಕತೆ ಇದೆ ಅದರ ಬಗ್ಗೆ ನಾನು ಇವತ್ತು ಮಾತಾಡ್ತಿದ್ದೀನಿ. ಇದು ಸರ್ವಧರ್ಮ ಸಮ್ಮೇಳನ, ಎಲ್ಲರನ್ನ ಸೇರಿಸಿ ಇವತ್ತು ಇಲ್ಲಿ ಇದು ವಿಶಿಷ್ಟವಾದ ಜಾಗ. ನನ್ನ ಪ್ರಕಾರ ಎಲ್ಲರಿಗೂ ಮನಸ್ಸು ಬದಲಾವಣೆ ಆಗುತ್ತೆ ಇಲ್ಲಿಗೆ ಬಂದಾಗ. ನಾನು ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ, 97ರಲ್ಲಿ ಒಬ್ಬ ನಿರುದ್ಯೋಗಿ ಯುವಕ, ನಾನು ಇಬ್ಬರು ನಮ್ಮ ಸ್ನೇಹಿತರು ಇಲ್ಲಿ ಬಂದಿದ್ದಾರೆ, ನಮ್ಮ ಸ್ನೇಹಿತರು ಗುರು ಮತ್ತು ಮಹೇಶ್ ಅಂತ ಬಂದಿದ್ದಾರೆ. ನೀವು ನಂಬ್ತಿರೋ ಇರೋ 96ರಲ್ಲಿ ಅವರು ಕಾಲಿಗೆ ಚಪ್ಪಲಿ ಇದ್ದ ಇಬ್ಬರು ಹುಡುಗರು ಇವತ್ತು ಒಬ್ಬರು ಸುಮಾರು 3 ಕೋಟಿ ಟರ್ನ್ ಓವರ್ ಮಾಡಿ 52 ಜನಕ್ಕೆ ಕೆಲಸವನ್ನ ಕೊಟ್ಟಿದ್ದಾರೆ. ದಯವಿಟ್ಟು ಒಂದು ಚಪ್ಪಾಳೆ ಆದ್ರೂ ತಟ್ಟಿ, ಅವರು ಅಲ್ಲಿಂದ ಬಂದಿದ್ದಾರೆ. ಇನ್ನೊಬ್ರು ಮಹೇಶ್ ಅಂತ ಫೋಟೋಗ್ರಫಿ ಕಲಿತವರು ಇವತ್ತು ಫೋಟೋಗ್ರಫಿಯ ಜೊತೆಗೆ ಕ್ಯಾಟರಿಂಗ್, ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಜೊತೆಗೆ ವೆನಿಷಿಯನ್ ಲೈನ್ ಮ್ಯಾನುಫ್ಯಾಕ್ಚರ್ ಮಾಡಿ ಸುಮಾರು 60 ಲಕ್ಷ ಟರ್ನ್ ಓವರ್ ಮಾಡಿ 18 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ನಾನು ಯಾಕೆ ಇದನ್ನು ಹೇಳಿದೆ ಅಂದರೆ, ಇದರಲ್ಲಿ ಧರ್ಮಸ್ಥಳದ ಕೊಡುಗೆ ಅಪಾರ. ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಸಾರಥ್ಯದಲ್ಲಿ ದೇಶದಲ್ಲಿ ರೂಟ್ ಸೆಟ್ ಮುಖಾಂತರ ಸಿಂಡಿಕೇಟ್ ಬ್ಯಾಂಕ್ ಮತ್ತು ಕೆನರಾ ಬ್ಯಾಂಕ್ ಅವರ ಸಹಯೋಗದೊಂದಿಗೆ ದೇಶದಾದ್ಯಂತ ಗ್ರಾಮೀಣ ನಿರುದ್ಯೋಗದಲ್ಲಿ ಕ್ರಾಂತಿ ಮಾಡಿದಂತಹ ಕೀರ್ತಿ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರಿಗೆ ಸಲ್ಲುತ್ತೆ. ನಾನು ಹೇಳ್ತೀನಿ ಧೈರ್ಯವಾಗಿ, ನಾನೇನಾದರೂ ಇವತ್ತು ತರಬೇತುದಾರನಾಗಿದ್ದರೆ ಅದಕ್ಕೆ ವೀರೇಂದ್ರ ಹೆಗ್ಗಡೆಯವರು, ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಖಂಡಿತ ಕಾರಣ, ನಮಗೆ ಪ್ರೇರೇಪಣೆ. ನಾನು ಒಂದೇ ಮಾತಿನಲ್ಲಿ ಆ ರೂಟ್ ಸೆಟ್ ಸಂಸ್ಥೆ ಹೇಳೋದಾದರೆ,
ಇವತ್ತು ಲಕ್ಷಾಂತರ ಜನ ಆ ಮಾಡೆಲ್ ಏನಿದೆ ರೂಟ್ ಸೆಟ್ ಮಾಡೆಲ್, ಅದು ಉದಯ ಆಗಿದ್ದು ಉಜಿರೆನಲ್ಲಿ. ದಯವಿಟ್ಟು ಒಂದು ಚಪ್ಪಾಳೆ ತಟ್ಟಿ. 82ನೇ ಇಸ್ವಿನಲ್ಲಿ ಉಜಿರೆ ಆಗಿದ್ದಿನ ಇವತ್ತು ದೇಶದಾದ್ಯಂತ ಮಾಡ್ತಾ ಇದ್ದಾರೆ. ನಾನು ಒಂದೇ ಸೆಂಟೆನ್ಸ್ ಅಲ್ಲಿ ಹೇಳೋದೇನು ಅಂತಂದ್ರೆ, ವೀರೇಂದ್ರ ಹೆಗ್ಗಡೆ ಅವ್ರ ಬಗ್ಗೆ ನಾನು ಹೊಗಳುವಂತ ಖಂಡಿತ ನಾನೊಬ್ಬ ಸಾಮಾನ್ಯ ಮನುಷ್ಯ. ಆದರೆ ಒಂದು ವಿಷಯ ಅವರಲ್ಲಿ ವಿಶಿಷ್ಟತೆ ನಾನು ಹತ್ತಿರದಿಂದ ಕಂಡಿದ್ದು, 1991-2000ರಲ್ಲಿ ನಾವು ಒಂದು ರೂಟ್ ಸೆಟ್ಗೆ ಒಂದು ಬಿಲ್ಡಿಂಗ್ ಅನ್ನು ತೆಗೆದುಕೊಂಡು ಮೈಸೂರಿನಲ್ಲಿ. ನಾನು ಹೇಳ್ತಾ ಇರೋದು 19 ವರ್ಷದ ಕತೆ. ಅವರು SDM ಟ್ರಸ್ಟ್ ಕಾನ್ವೊಕೇಶನ್ಗೆ ಬಂದವರು ಬಿಲ್ಡಿಂಗ್ ನೋಡಕ್ ಬಂದ್ರು. ಅವರು 2 ನಿಮಿಷ ಟೈಮ್ ಇದ್ದಿದ್ದು. ಅವ್ರು ಹೇಳಿದ್ರು ನನಗೆ, ರಾಮಾನುಜಂ, ಹುಡುಗರು ಮಲಗುವ ಟಾಯ್ಲೆಟ್ ಮತ್ತು ತೋರಿಸಿ, ಅವರು ಜಾಗವನ್ನು ತೋರಿಸಿ, ಊಟ ಮಾಡೋ ಜಾಗ ತೋರಿಸಿ. ಯಾಕೆ ಸರ್ ಇದೆ ಸರ್, ಎಲ್ಲ ಚೆನ್ನಾಗಿದೆ, ದಯಲೆಲ್ಲ ನಾನು ನೋಡ್ಬೇಕು. ಅವರು ಒಂದು ಸೆಂಟೆನ್ಸ್ ನನಗೆ ಹೇಳಿದ್ದು ಇನ್ನೂ ಮನಸ್ಸಿನಲ್ಲಿ ಜ್ಞಾಪಕ ಇದೆ. ಯಾರೇ ನಿರುದ್ಯೋಗಿಗಳು ಬಂದ್ರು ಅವ್ರನ್ನ ಗೌರವದಿಂದ ಕಾಣಿ. ದಯವಿಟ್ಟು ನೋಡಿ, ಇದು ಯಾರು ಈ ಹಂತದಲ್ಲಿ ಇರುವ ವ್ಯಕ್ತಿಯ ಮನಸ್ಸಿನಲ್ಲಿ ಇದು ಬರುತ್ತೆ ಅಂತಂದ್ರೆ, ನಾನು ಹೇಳ್ತಿರೋದು 19 ವರ್ಷದ ಹಿಂದೆ ಅವರ ವಿಷನ್ ಏನಿತ್ತು ಈ ದಿಶೆಯಲ್ಲಿ ನಾನು ಅವರಿಗೆ ಖಂಡಿತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಧರ್ಮಸ್ಥಳಕ್ಕೆ ನಾವು ಏನೇನು ಕೊಡ್ತೀವಿ ಖಂಡಿತ ನಾವು ಏನು ಕೊಡೋದಿಲ್ಲ ಅನ್ಸುತ್ತೆ. ನೀವು ನೋಡಿ, ಎಲ್ಲ ಕ್ಷೇತ್ರದಲ್ಲೂ ಎಜುಕೇಶನ್ ಫೀಲ್ಡ್ ಇರ್ಬೋದು, ನಿಮ್ಮ ವೈದ್ಯಕೀಯ ರಂಗ ಇರ್ಬೋದು, ಗ್ರಾಮೀಣ ಅಭಿವೃದ್ಧಿ ಇರ್ಬೋದು, ರೈತರ ಅಭಿವೃದ್ಧಿ ಇರ್ಬೋದು, ಜಲ ಸಂರಕ್ಷಣೆ ಇರ್ಬೋದು, ಗ್ರಾಮೀಣ ನಿರುದ್ಯೋಗ ಇರ್ಬೋದು, ಎಲ್ಲದಕ್ಕೂ ದೇಶದಾದ್ಯಂತ ಲಕ್ಷಾಂತರ ಜನರಿಗೆ ಖಂಡಿತ ಧರ್ಮಸ್ಥಳದಿಂದ ಏನು ತಗೊಳ್ತಿಲ್ಲ, ಅವರು ಬರೀ ಸಮಾಜಕ್ಕೆ ಕೊಡ್ತಾ ಇದ್ದಾರೆ. ಸೊ ಧರ್ಮಸ್ಥಳ ಕೊಡೋದು ಅಂತಂದ್ರೆ, ನಾನು ಈ ಧರ್ಮಕ್ಕೆ ಒಂದು ಅರ್ಥ ಕಲ್ಪಿಸೋದಕ್ಕೆ ನಾನು ಹೀಗೆ ಹೇಳಿದೆ. ಖಂಡಿತ ನಾನು ಮೊದಲಿಗೆ ತಮಗೆ ಹೇಳೋದೇನು ಅಂತಂದ್ರೆ, ಜೀವನದ ಬಗ್ಗೆ ನಾವು ಮಾತಾಡೋಣ. ನಾನು ಆಕ್ಚುಲಿ ಕೌನ್ಸಿಲರ್, ನಾನು ಮೈಸೂರಿನಲ್ಲಿ ಕೌನ್ಸಿಲಿಂಗ್ ಮಾಡ್ತೇನೆ, ಸಮಾಲೋಚನೆ ಮಾಡ್ತೇನೆ. ನನ್ನ ಹತ್ರ ನಿರುದ್ಯೋಗಿಗಳು ಬರ್ತಾರೆ, ಸ್ವಂತ ಉದ್ಯೋಗ ಮಾಡೋರು ಗಂಡ ಹೆಂಡತಿರೆಲ್ಲ ಬರ್ತಾರೆ. ಬಹಳಷ್ಟು ಜನ ನನ್ನ ಹತ್ರ ಬರ್ತಾರೆ, ಬಂದು ಹೇಳ್ತಾರೆ, ಸರ್ ಏನಪ್ಪಾ ಅಂತ ಹೇಳ್ತೀನಿ. ಏನೂ ಇಲ್ಲ ಸರ್, ನಾನು ಮದುವೆ ಆದೆ, ನನ್ನ ಹೆಂಡತಿನ, ಸೊ ಇವಳನ್ನ ಮದುವೆ ಆಗಕ್ಕೆ ಬದಲು ನಾನು ಬೇರೆ ಹುಡುಗಿದ್ರೆ ಚೆನ್ನಾಗಿರೋದು ಸರ್, ಬಹಳ ತಪ್ಪು ಮಾಡಿಬಿಟ್ಟೆ ಅಂತ ಹೇಳ್ತೀನಿ. ನಾನು ಹೇಳ್ತೀನಿ, ದಯವಿಟ್ಟು ತಪ್ಪು ಮಾಡಿಲ್ಲಪ್ಪ, ನೀನು ಸರಿಯಾಗೇ ಮಾಡಿದ್ಯಾ. ಯಾರನ್ನ ಮದುವೆ ಆದರೂ 2 ಮಕ್ಕಳು, ಅದು ಸ್ವಲ್ಪ ಕಲರು ಸೈಜು ಚೇಂಜ್ ಇರುತ್ತಷ್ಟೇ, ಆದರೆ ಮಕ್ಕಳ ಬುದ್ಧಿ ಮಾತ್ರ ನಿಂದೆ, ಯಾಕೆಂದ್ರೆ ನಿಂದೆ ಪ್ರಾಡಕ್ಟು ಅಂತ ಹೇಳ್ತೀನಿ. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಕಲ್ಪನಾ ಲೋಕದಲ್ಲಿ ಹೋಗ್ಬಿಟ್ಟಿದ್ದೀವಿ. ಸೊ 2ನೇದು ಬಹಳ ಇಂಪಾರ್ಟೆಂಟು. ಇವತ್ತು ನಾನು ನಿಮಗೆ ಹೇಳಕ್ಕೆ ಹೊರಟಿರೋದು, ವಾಟ್ ಈಸ್ ಧರ್ಮ. ಧರ್ಮ ಅಂದ್ರೆ ಏನು? ಧರ್ಮಕ್ಕೆ ಖಂಡಿತ ಬೇರೆ ಬೇರೆಯ ಅರ್ಥಗಳು ಇದೆ. ಇಲ್ಲಿ ಎಲ್ಲ ಮೇಧಾವಿಗಳಿದ್ದಾರೆ, ಅದ್ರ ಬಗ್ಗೆ ನಾನೇನು ಜಾಸ್ತಿ ಮಾತಾಡಕ್ಕೆ ಹೋಗ್ತಿಲ್ಲ. ನಾನು ಒಂದೇ ಒಂದು ಸಣ್ಣ ಕಥೆ ಹೇಳ್ತೀನಿ. ಧರ್ಮ ಅಂದ್ರೆ ನಮಗೆಲ್ಲ ಅಕ್ಬರ್ ಗೊತ್ತು, ಬಹಳ ವಂಡರ್ಫುಲ್ ಮ್ಯಾನ್, ಒಳ್ಳೆಯ ವೆರಿ ರಿನೌಂಡ್ ಕಿಂಗ್ ಆಫ್ ಮೊಘಲ್ ಕಿಂಗ್. ಅವರ ಒಂದು ಕೋರ್ಟ್ನಲ್ಲಿ ಒಬ್ಬ ರಹೀಮ್ ಅಂತ ಒಬ್ಬ ಪೊಯೆಟ್ ಇದ್ದ, ಕವಿ. ಅವನು ಬಹಳ ಜ್ಞಾನವಂತ. ಅವನು ಪ್ರತಿ ವರ್ಷ ಅವನ ಪದ್ಧತಿ ಏನು ಅಂತಂದ್ರೆ, ವರ್ಷದ ಒಂದು ದಿನ ಎಲ್ಲರಿಗೂ ಅವನ ಕೈಯಲ್ಲಿ ಇರೋದೆಲ್ಲ ಊರಿನ ಜನರಿಗೆಲ್ಲ ದಾನ ಮಾಡ್ತಾ ಇದ್ದ. ಹೀಗೆ ದಾನ ಮಾಡ್ತಾ ಇದ್ದ. ಬಂದವರೆಲ್ಲ ಅವನ ಹೊಗಳ್ತಾ ಇದ್ದಾಗ ಅವನು ತಲೆ ತಗ್ಗಿಸಿ ತುಂಬಾ ಲಜ್ಜತೆಯಿಂದ, ಅಂದ್ರೆ ನಾಚಿಕೆಯಿಂದ ಅವನು ಯಾಕೋ ಮುಖ ಮಾಡ್ತಾ ಇದ್ದ. ಆಗ ಅವರ ಸಹೋದ್ಯೋಗಿ ಒಬ್ರು ಬಂದು ಕೇಳ್ತಾರೆ, ರಹೀಮ್ ಅವರೇ, ಎಲ್ಲ ನಿಮ್ಮನ್ನು ಹೊಗಳ್ತಿದ್ದಾರೆ, ಸಂತೋಷ ಪಡಿ, ಹೀಗಿ ನೀವ್ಯಾಕೆ ಹೀಗಿದ್ದೀರಾ ಅಂತ. ಅದಕ್ಕೆ ರಹೀಮ್ ಹೇಳ್ತಾರೆ, ಇಲ್ಲ, ನನಗೆ ತುಂಬಾ ನಾಚಿಕೆ ಆಗ್ತಾ ಇದೆ. ಯಾಕೆ ಅಂತಂದ್ರೆ, ಅಲ್ಲಿ ಕೊಟ್ಟಿದ್ದನ್ನ ವಾಪಸ್ ಜನರಿಗೆ ಕೊಡ್ತೀವಿ. ಅವ್ರ ವರ್ಷದ ಏನು ಖರ್ಚಿತ್ತು, ಕಳೆದು ಏನು ಎಕ್ಸ್ಟ್ರಾ ಇದೆ, ಅದನ್ನೆಲ್ಲ ಜನಗಳಿಗೆ ಕೊಟ್ಬಿಡೋದು. ಸೊ ಜನಗಳಿಗೆ ಸಂತೋಷದಿಂದ ಅವರು ಬೀಗಿದಾಗ, ಅವರು ಹೊಗಳಿದಾಗ ಈ ವ್ಯಕ್ತಿಗೆ ನಾಚಿಕೆ ಆಗ್ತಿತ್ತು. ಕೇಳಿದಾಗ ಅವ್ರು ಹೇಳಿದ್ರು, ನಾನು ಇದನ್ನ ಪಡ್ಕೊಳ್ಳೋದಕ್ಕೆ ಅರ್ಹರಿಲ್ಲ, ನಾನು ಜನಗಳ ಹೊಗಳಿಕೆಯನ್ನು ತೆಗೆದುಕೊಳ್ಳಲು ನಾನು ಅರ್ಹರಿಲ್ಲ, ದಯವಿಟ್ಟು ನನಗೆ ಇದು ಬೇಡ. ನನ್ನ ಪ್ರಕಾರ ಇದು ಧರ್ಮ. ಅಂದ್ರೆ ನಮಗೆ ಅವಶ್ಯಕತೆಯಿಂದ ಜಾಸ್ತಿ ಇರುವುದನ್ನೆಲ್ಲ ವಾಪಸ್ಸು ಸಮಾಜಕ್ಕೆ ಕೊಡೋದು ಧರ್ಮ ಆಕ್ಚುಯಲ್ ಮೀನಿಂಗ್. ನೀವೆಲ್ಲ ಕೇಳಿರ್ಬೋದು, ಹಿಂದೆ ನಾವು ಬಡತನದಲ್ಲಿ ಬೆಳೆದ ಬಹಳ ಮೇಧಾವಿಗಳು ಕರ್ನಾಟಕದಲ್ಲಿ ವಾರದೂಟ ಅಂತ ಮಾಡೋರು. ಇವತ್ತು ಕೂಡ ಮಂಡ್ಯ ಜಿಲ್ಲೆಗಳಲ್ಲಿ, ಹಿಂದೆ ನಾನು ಕೆಲಸ ಮಾಡಿದ್ದೀನಿ ಕುಣಿಗಲ್ ತಾಲೂಕಲ್ಲಿ, ಊರಿನ ಪಟೇಲನ ಹೆಂಡತಿ ತಾನು ಊಟ ಮಾಡಿ ಮಲಗುವ ಮೊದಲು ಕಡೆಯದಾಗಿ ಊರಿನ ಬಾಗಿಲಿಗೆ ತನ್ನ ಮನೆಯ ಬಾಗಿಲಿಗೆ ಬಂದು, ಊರಿನಲ್ಲಿ ಯಾರಾದರೂ ಹಸ್ಕೊಂಡಿದ್ದೀರಾ ಅಂತ ಕೇಳಿ ಊಟ. ಅಂದ್ರೆ ಇದು ಧರ್ಮ. ಈ ಧರ್ಮವನ್ನ ಇದನ್ನ ಹೇಳಿದಾಗ ನಾನು ಬಹಳ ನಿಮ್ಗೆ ಅನ್ನಿಸ್ಬೋದು, ಯಾಕೆ ನಮ್ಮಲ್ಲಿ ಧರ್ಮ
ಉದ್ಭವ ಆಗ್ತಿದೆ. ನಮಗೆ ಗೊತ್ತು ಧರ್ಮ ಯಾವ ಸರಿ ಯಾವ ತಪ್ಪು ಅಂತ. ಇದಕ್ಕೆ ಮೊದಲು ನಾನು ಹೇಳಲು ನಾವು ಬದುಕಿನ ನೈಜ ಸತ್ಯತೆಯನ್ನು ತಿಳ್ಕೋಬೇಕು. ಬದುಕಿನ ನೈಜ ಸತ್ಯತೆ ಏನು? ಮೊದಲನೇ ಸತ್ಯತೆ ಏನಪ್ಪ ಅಂತಂದ್ರೆ ನಾವು ವಿ ಆರ್ ಆಲ್ ನಾಟ್ ದ ಪರ್ಮನೆಂಟ್ ಸಿಟಿಸನ್ಸ್ ಆಫ್ ದಿಸ್ ಬ್ಯೂಟಿಫುಲ್ ಅರ್ತ್. ನಮಗೆ ದೇವರು ವೀಸಾ ಕೊಟ್ಟಿದ್ದಾನೆ ವಿತ್ ಎಂಟ್ರಿ ಡೇಟ್ ಅಂಡ್ ಎಕ್ಸ್ಪೈರಿ ಡೇಟ್. ನಾವೆಲ್ಲ ಹೆಸರು ಬರ್ತೀವಿ, ಡೇಟ್ ಆಫ್ ಬರ್ತ್ ಬರ್ತೀವಿ, ಇನ್ನೊಂದು ಡೇಟ್ ಬರೆಯಪ್ಪ ಸ್ಟಾರ್ಟ್ ಜ್ಞಾಪಿಸ್ಬೇಡಿ ಸರ್. ಅದಕ್ಕೆ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಹೇಳ್ತಾರೆ, ತೊಟ್ಟಿಲುಗಳಷ್ಟು ಮೊಸಳೆಗಳಷ್ಟು ದರಗಳಿಗೆ, ತೊಟ್ಟಿಲಿಗೆ ಹಬ್ಬ ಮೊಸಳವು ತೇಗುತ್ತಿರಲು, ಹುಟ್ಟಿದವರೆಲ್ಲ ಸಾಯದೆ ನಿಲ್ಲೇ ಹೊಸದಾಗಿ ಹುಟ್ಟುವಂಗೆ ಇಡೇಲಿ ಮಂಕುತಿಮ್ಮ. ಎಂತ ಬ್ಯೂಟಿಫುಲ್ ನೋಡಿ. ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಬದುಕಿನ ನೈಜತೆಯನ್ನು ತಿಳ್ಕೊಳ್ಳಿ. ಆಮೇಲೆ ಬಹಳ ಜನ ಹೇಳ್ತಾರೆ, ನಾನು ಇಂಗ್ಲಿಷ್ನಲ್ಲಿ ಹೇಳ್ತೀನಿ ಯಾಕಂದ್ರೆ ಇದನ್ನ ಕನ್ನಡಕ್ಕೆ ಆಮೇಲೆ ತರ್ಜುಮೆ ಮಾಡ್ತೀನಿ. ಎರಡನೇದು ನಾವೆಲ್ಲ ಮದುವೆ ಆಗಿದ್ದೀವಿ. ಯಾರನ್ನು ಮದುವೆ ಆಗಿದ್ದೀವಿ? ವಿ ಆಲ್ ಹ್ಯಾವ್ ಮ್ಯಾರಿಡ್ ದ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ ಅವೈಲಬಲ್ ಅಟ್ ದ ಟೈಮ್ ಆಫ್ ಅವರ್ ಮ್ಯಾರೇಜ್. ನಾವೆಲ್ಲ ಮದುವೆ ಆಗಿರೋದು ಸುಂದರವಾದ ಹುಡುಗಿನ. ಯಾವಾಗ? ನಾವು ಮದುವೆ ಆಗಿದ್ದ ಹುಡುಗಿನ. ಮದುವೆ ಆದಮೇಲೆ ಆಫ್ಟರ್ ಮ್ಯಾರೇಜ್ ಯುವರ್ ರಿಲೇಶನ್ಶಿಪ್ ವಿತ್ ಯುವರ್ ವೈಫ್ ಇಸ್ ನಾಟ್ ಗುಡ್. ಮದುವೆ ಆದಮೇಲೆ ನಿಮ್ಮ ಹೆಂಡತಿಯ ಜೊತೆ ನಿಮ್ಮ ಸಂಬಂಧ ಸರಿ ಇಲ್ಲದೆ ಇದ್ರೆ ಹೆಂಡತಿ ಬಿಟ್ಟಿನೆಲ್ಲ ಚೆನ್ನಾಗಿ ಕಾಣ್ತದೆ. ಇದು ರಿಯಾಲಿಟಿ ಆಫ್ ಲೈಫ್. ಸೊ ಏನ್ ಮಾಡೋದು ಸರ್? ಏನು ಮಾಡಬೇಡಿ, ದಯವಿಟ್ಟು ಒಂದು ರೋಸ್ ತಗೊಳ್ಳಿ. ಇವತ್ತು ರಾತ್ರಿ ನಿಮ್ಮ ಮನೆಗೆ ನಿಮ್ಮ ಹೆಂಡತಿಗೆ ರೋಸ್ ಕಟ್ ಹೇಳಿ, ನನಗೆ ಲೈಫ್ನಲ್ಲಿ ಆಗಿದ್ದು ನೀನೇ ಬೆಸ್ಟ್ ಸಿಕ್ಕಿದ್ದು ಅಂತ ಹೇಳಿ. ಇಷ್ಟೇ ಲೈಫ್. ಸೊ ನಾನು ಯಾಕೆ ಇದನ್ನ ವೈ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಈಸ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ರಿಯಾಲಿಟಿ. Another reality is life is a boomerang. It is an echo. You reap as you sow. Throw the ball to the wall, it will come back. ನಾವು ಹೊಡಿತಾನೆ ಇಲ್ಲ, ಬರೀ ನಾವು ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ದೆನ್ ಎರಡನೇದು ಬಹಳ ಇಂಪಾರ್ಟೆಂಟು, ಯಾಕೆ ನಮಗೆ ಸರಿ ತಪ್ಪು ಅನ್ನೋದು ಧರ್ಮದ ಬಗ್ಗೆ ಪೂರ್ಣ ಮಾಹಿತಿ ಇದೆ, ಆದರೂ ಕೂಡ ಯಾಕೆ ನಾವು ಅಧರ್ಮದ ಕಡೆ ವಾಲ್ತಿದ್ದೀವಿ? ಮೊದಲನೇ ಕಾರಣ ಏನು ಅನ್ನೋದಕ್ಕೆ ಮೊದಲು ಬಹಳ ಅವಲೋಕನ ನಾವು ನಮ್ಮ ಮಹಾಭಾರತಕ್ಕೆ ಹೋಗೋಣ. ನಾನು ನಮ್ಮ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಾಯಿನ ಕೇಳ್ತಿದ್ದೆ, ಅಮ್ಮ ಕೃಷ್ಣ ಅರ್ಜುನನಿಗೆ ಉಪದೇಶ ಹೇಳೋ ಬದಲು ಯಾಕೆ ದುರ್ಯೋಧನನಿಗೆ ಹೋಗಿ ಡೈರೆಕ್ಟ್ ಆಗಿ ಉಪದೇಶ ಹೇಳಿಬಿಟ್ಟು ಮಹಾಭಾರತದ ಯುದ್ಧವನ್ನೇ ತಪ್ಪಿಸಬಾರ್ದಿತ್ತು ಅಂತ. ಅದಕ್ಕೆ ನಮ್ಮ ತಾಯಿ ಯಾವಾಗಲೂ ಹೇಳೋರು, ಇಲ್ಲ ಇಲ್ಲ ಇಲ್ಲ, ಕೃಷ್ಣ ದುರ್ಯೋಧನ ಹತ್ರನೂ ಹೋಗಿ ಟ್ರೈ ಮಾಡ್ದ, ಹೇಳ್ದ ಅವನಿಗೆ, ನೋಡಪ್ಪ ಇದೆಲ್ಲ ಮಾಡಬೇಡ, ಇದು ಧರ್ಮ ಇದು ಅಧರ್ಮ ಅಂತ. ಅದಕ್ಕೆ ಕೃಷ್ಣ ದುರ್ಯೋಧನ ಹೇಳ್ದ, ನೀನೇನು ಹೇಳ್ಬೇಡ ನನಗೆ, ನಾನು ಗುರುಕುಲದಲ್ಲಿ ಧರ್ಮ ಏನು ಅಧರ್ಮ ಏನು ಎಲ್ಲ ಮಾಡ್ಕೊಬಿಟ್ಟಿದ್ದೀನಿ, ನನಗೆಲ್ಲ ಗೊತ್ತು, ಧರ್ಮ ಅಂದ್ರೆ ಏನ್ ಗೊತ್ತು, ಅಧರ್ಮ ಅಂದ್ರೆ ಏನ್ ಗೊತ್ತು, ಏನ್ ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತು, ಆದ್ರೆ ನಾನು ಅಸಹಾಯಕ, ನಾನು ಧರ್ಮದ ಕಡೆ ಬರಲಾರೆ, ನಾನು ಅಧರ್ಮ ಮಾಡ್ಕೊಂಡೇ ಇರ್ತೀನಿ, ಪರವಾಗಿಲ್ಲ, ನಾನು ಬದಲಾವಣೆ ಆಗಲಾರೆ ಅಂತ ಹೇಳಿದಾಗ ಅದೇ ಸ್ಥಿತಿಯಲ್ಲಿ ಇದ್ದ ಅರ್ಜುನ ಬದಲಾವಣೆ ಆಗಲು ಒಪ್ಕೊಂಡ. ಹಾಗೆ ನಮ್ಮನ್ನೆಲ್ಲ ನಾವು ಕಲ್ಪಿಸ್ಕೊಳ್ಳಿ, ನಮಗೆಲ್ಲ ಅರ್ಜುನನಾಗ್ತಿರೋ ದುರ್ಯೋಧನ ಆಗ್ತಿರೋ, ಇದು ನಮ್ಗೆ ಆಪ್ಷನ್. ನಾನು ಹೇಳೋದು ಇಷ್ಟೇ, 60 ವರ್ಷ ಆಗೋಯ್ತು ನನಗಂತೂ. ನನಗೆ ಆಲ್ಮೋಸ್ಟ್ ನನ್ನ ಬ್ಯಾಟಿಂಗ್ ಪೀರಿಯಡ್ ಮುಗಿದೋಯ್ತು. ನನಗೀಗ 63, ಬಟ್ ನಾನು ಎಲ್ಲ ಕಡೆ 63 ಅಂತ ಹೇಳಲ್ಲ. ನಾನು ಹೇಳೋದು ನನಗೆ 23 ವರ್ಷ ವಿತ್ 40 years ಆಫ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳೋದು. ಯಾಕೆಂದ್ರೆ ವಯಸ್ಸಾಗಿದೆ ಅನ್ಕೋಬಿಟ್ರೆ ಮನಸ್ಸಿಗೆ ಇದಾಗುತ್ತೆ. ಸೊ ರಾತ್ರಿ ನನಗೆ 60 ಆಗಿದೆ. 60 ಆದ್ಮೇಲೆ ಏನೂ ಇಲ್ಲ, ರಾತ್ರಿ ಹೋಗಿ ಮನೇಲಿ ಮಲ್ಕೊತೀನಿ, ಎದ್ರೆ ಫೈನ್, ಹೇಳಿದ್ರೆ ಇನ್ನೂ ಫೈನ್. 60 ಆದ್ಮೇಲೆ ಅಷ್ಟೇ ಲೈಫು. ಆದ್ರೆ ಉತ್ಸಾಹದಿಂದ ಆಶಾವಾದಿಗಳಾಗಿ ನಾನು ನೈತಿಕತೆಯಿಂದ ಜೀವನದಲ್ಲಿ ಬದುಕಿದ್ರೆ ಇನ್ನೂ ಒಂದು 15-20 ವರ್ಷ ಬದುಕುವ ಸಾಧ್ಯತೆ ಬಹಳ ಸಾಧ್ಯ. ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡು ಬಹಳ ದುರ್ಯೋಧನ ಆಗ್ಬೇಕಾ ಇದನ್ನ ಅಂತ ಹೇಳಿದ ಮೇಲೆ ಯಾಕೆ ನಾವು ಈಗ ನಮಗೆ ಈ ಸಫರಿಂಗ್ ಆಗ್ತಾ ಇದೆಯಲ್ಲ ಲೈಫ್ನಲ್ಲಿ, ಇದಕ್ಕೆ ಕಾರಣ ಏನು? ನಾವು ಸಫರಿಂಗ್ ಏನು ತಿಳ್ಕೊಬಿಟ್ಟಿದ್ವಿ, ಹಣ ಬಂದ್ರೆ ನನ್ನ ಸಫರಿಂಗ್ ಹೋಗುತ್ತೆ. ಎರಡನೇದು, ನನಗೆ ಪ್ರಮೋಷನ್ ಸಿಕ್ಕಿದ್ರೆ ವೃತ್ತಿನಲ್ಲಿ ಸಫರಿಂಗ್ ಹೋಗುತ್ತೆ, ಮನೆ ತಗೊಂಡ್ರೆ ಸಫರಿಂಗ್ ಹೋಗುತ್ತೆ, ಒಳ್ಳೆ ಹೆಂಡತಿ ಸಿಕ್ಕಿದ್ರೆ ಸಫರಿಂಗ್ ಹೋಗುತ್ತೆ. ನಾವೆಲ್ಲ ಹುಡುಕ್ತಾ ಇದ್ವಿ. ಇದಕ್ಕೆ ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ. ಒಂದು ಊರಿನಲ್ಲಿ ಹಿಂದಿನ ಕಥೆ ಇದು, ಈ ವೇದಾಂತಿಕ್ ಸ್ಟೋರಿ. ಒಂದು ಹಿಂದೆ ಒಂದು ಊರಿನಲ್ಲಿ ಬಹಳ ಹಳೆಯ ಕಥೆ ಇದು. ಇದು ಒಬ್ಬ ಯುವರಾಜ ಇದ್ದ. ಅವನಿಗೆ ಮದುವೆಗೆ ಎಲ್ಲ ಜನಗಳನ್ನ ಹುಡುಕ್ತಾ ಇದ್ವಿ, ಸೂಕ್ತವಾದ ವಧುವನ್ನು ಹುಡುಕ್ತಾ ಇದ್ವಿ. ಸೂಕ್ತವಾದ ವಧುವನ್ನು ಹುಡುಕ್ತಾ ಇದ್ದಾಗ ಒಂದು ಊರಿನಲ್ಲಿ ಬಹಳ ಸುಂದರವಾದ ಹುಡುಗಿ ಇದ್ದಾರೆ ಅಂತ ಹೇಳಿದ್ರು. ಅಲ್ಲಿ ಹೋಗಿ ನೋಡ್ತಾರೆ, ಇವನಿಗೆ ಸಮಾಧಾನ ಆಗುತ್ತೆ. ಹಾಗೆ ಹುಡುಕ್ತಾ ಒಂದಿನ ಅವನ ಗೋಡೌನ್ನಲ್ಲಿ ಕೆಳಗಡೆ ಅಂತಸ್ತಿನ ಗೋಡೌನ್ನೊಳಗೆ, ಒಂದು ಅಂತಃಪುರದ ಗೋಡೌನ್ನೊಳಗೆ ಒಂದು ಹಳೆಯ ಫೋಟೋ ಇರುತ್ತೆ. ಆ ಫೋಟೋ ಒಂದು ಮುದ್ದಾದ ಹುಡುಗಿಯ ಚಿತ್ರ. ಆ ಮುದ್ದಾದ ಹುಡುಗಿಯ ಚಿತ್ರ ನೋಡಿದ ತಕ್ಷಣ ರಾಜಕುಮಾರನಿಗೆ ಆ ಹುಡುಗಿಯ ಮೇಲೆ ಇಷ್ಟ ಆಗುತ್ತೆ. ಅದು ಒಂದು 25 ವರ್ಷ ಹಿಂದೆಯ ತಾರೀಖಿರುತ್ತೆ ಅದರಲ್ಲಿ. ಅದ್ರ ಜೊತೆಗೆ
ಪ್ರಿನ್ಸಸ್ ಆಫ್ ಕಾಶಿ ಅಂತ, ಕಾಶಿಯ ಯುವ ರಾಜಕುಮಾರಿ ಅಂತ ಇರ್ತದೆ ಮೇಲೆ. ಅದನ್ನ ನೋಡ್ಬಿಟ್ಟು ಅವನು ಅದರಲ್ಲಿ ಅನುರಕ್ತನಾಗ್ತಾನೆ. ಅವನು ಮಂತ್ರಿಗೆ ಹೇಳ್ತಾನೆ, ಸರ್ ನನಗೆ ಈ ಹುಡುಗಿನೇ ಹುಡುಕಿಸಿ ಅಂತ. ಎಲ್ಲರೂ ಹುಡುಕಿಸ್ತಾರೆ. ಅಷ್ಟೊತ್ತಿಗೆ ಆ ಹುಡುಗಿ ಸಿಗದೇ ಇಲ್ಲ. ಆಮೇಲೆ ಹಿಂದಿನ ಮಂತ್ರಿ ಒಬ್ರು ರಿಟೈರ್ ಆಗಿರ್ತಾರೆ. ಆ ವಯಸ್ಸಾದ ಮಂತ್ರಿಗಳನ್ನ ಕರೆಸಿ ಹೇಳಿದಾಗ ಅವ್ರು ಹೇಳ್ತಾರೆ, ಆ ಫೋಟೋ ನೋಡಿ ಹೇಳ್ತಾರೆ, ರಾಜಕುಮಾರ ಆ ಫೋಟೋ ಯಾರ್ದು ಅಲ್ಲ, ಅದು ನಿಂದೇ ಫೋಟೋ. ಊರಿನ ನಾಟಕದಲ್ಲಿ 25 ವರ್ಷದ ಹಿಂದೆ ಹುಡುಗಿಯ ಪಾತ್ರಕ್ಕೆ ಯಾರು ಸಿಗದಿದ್ದಾಗ ನಿನಗೆ ಫೋಟೋ ಹಾಕಿ ಮಾಡಿದ ಚಿತ್ರ ಅದು, ನಿನ್ನನ್ನೇ ನೀನು ಹುಡುಕ್ತಾ ಇದೀಯಾ ಅಂತ. ಇದರ ಅರ್ಥ ಏನು ಅಂತಂದ್ರೆ, ನಮಗೆ ಬೇಕಾದ ಬದುಕಿಗೆ ಬೇಕಾದ ಆತ್ಮ ಸಂತೋಷ ಮೌಲ್ಯಗಳು ಖಂಡಿತ ಹೊರಗಡೆಯಿಂದ ಇಲ್ಲ. ನೀವು ಯೋಚಿಸಿ, ಹೊರಗಡೆ ಏನೂ ಇಲ್ಲ, ಎಲ್ಲ ಇಲ್ಲಿ ನಿಂತಿದ್ದ. ನಮಗೆ ಮನಃಶಾಂತಿ ಇಲ್ಲದೆ ನಾವು ಯಾವ ಕಾರಲ್ಲಿ ಓಡಾಡಿದ್ರೆ ಏನೋ, ಯಾವ ಭಕ್ಷ್ಯ ಭೋಜನಗಳನ್ನು ತಿಂದ್ರೆ ಏನು, ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಾನು ಹೇಳೋದು, ನಮ್ಮ ಒಂದು ಲಾಂಗ್ ಲಾಸ್ಟಿಂಗ್ ಪೀಸ್ಗೆ, ನಮಗೆ ಪರ್ಮನೆಂಟ್ ಆಗಿ ಬದುಕಿನಲ್ಲಿ ಒಂದು ಶಾಂತಿ ಸಿಗಬೇಕು ಅಂದ್ರೆ ದಯವಿಟ್ಟು ಹೊರಗಡೆ ಹುಡುಕಬೇಡಿ, ಅದು ಒಳಗಡೆನೇ ಇದೆ. ಸೊ ಇದಕ್ಕೆ ವಿವೇಕಾನಂದರು ಒಂದು ಬಹಳ ಚೆನ್ನಾಗಿ ಹೇಳಿದ್ದಾರೆ, ವಿ ಆರ್ ಆಲ್ ಸಿಟಿಂಗ್ ಆನ್ ಎ ಪೈಲ್ ಆಫ್ ಗೋಲ್ಡ್ ಅಂಡ್ ಸ್ಟಿಲ್ ಬೆಗಿಂಗ್. ನೀವು ನೋಡಿ, ಇಲ್ಲ ಇದೆ ಅನ್ನೋದು ಒಂದು ಮಾನಸಿಕ ಸ್ಥಿತಿ. ಇರುವವರು ಎಲ್ಲ ಕೊಡೋದಿಲ್ಲ, ಹಾಗೆ ಕೊಡುವವರಿಗೆಲ್ಲ ತುಂಬ ಇರೋದಿಲ್ಲ, ಎರಡು ಸತ್ಯ. ಸೊ ಇದಕ್ಕೆ ಏನು ಅವಶ್ಯಕತೆ ಇಲ್ಲ. ಸೊ ಯಾಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮಗೆಲ್ಲ ಬದುಕೋದಕ್ಕೆ ಇರೋದು ಒಂದೇ ಚಾನ್ಸ್. ವಿ ಆಲ್ ಹ್ಯಾವ್ ಓನ್ಲಿ ಒನ್ ಚಾನ್ಸ್ ಟು ಲಿವ್, ಮೇಕ್ ಇಟ್ ದ ಮೋಸ್ಟ್ ಬ್ಯೂಟಿಫುಲ್, ಯು ವಿಲ್ ಲಿವ್ ಲಾಂಗರ್. ನಿಮ್ಮನ್ನೇ ನೀವು ಸಂತೋಷ ಇಟ್ಕೊಳ್ಳದೆ ನೀವು ಖಂಡಿತ, ನಾವು ಹೊರಗಡೆ ಹುಡುಕ್ತಾ ಇದ್ದೀವಿ, ವಿ ವಿಲ್ ನೆವರ್ ಬಿ ಹ್ಯಾಪಿ. ಅದು ಯಾವಾಗ ಮಾಡಬೇಕು ಸರ್? ಬದಲಾವಣೆ ಯಾವಾಗ ಆಗಬೇಕು? ನಾವು ಬದಲಾವಣೆ ಯಾವಾಗ ಆಗಬೇಕು? ನನಗೆ ಇದಕ್ಕೊಂದು ಸಣ್ಣ ಕತೆ, ತುಂಬ ಸಿಕ್ಕಾಪಟ್ಟೆ ಜುಗಣ ಇರ್ತಾನೆ ಊರಿನಲ್ಲಿ. ಹೀಗೆ ಅವನು ಒಬ್ಬ ಜ್ಞಾನಿ ಹತ್ರ ಹೋದಾಗ ಆ ಜ್ಞಾನಿ ಹೇಳ್ತಾನೆ, ಏನು ತೊಂದರೆ ಇಲ್ಲ, ಕಡೆ ಕಾಲದಲ್ಲಿ ದೇವರನ್ನ ನೆನೆಸ್ಕೋ, ನೀನು ಸರಿ ಹೋಗ್ತೀಯಾ, ನಿನಗೆ ಮೋಕ್ಷ ಸಿಗುತ್ತೆ ಅಂತ. ಅವನಿಗೆ ಕಡೆಗಾಲ ಬರುತ್ತೆ, ಅವರಿಗೆ ಕಾಯಿಲೆ ತಪ್ತಾನೆ, ಮಕ್ಕಳನ್ನ ಕರೀತಾನೆ, ಕತ್ತಲೆ ಒಂದು ದೀಪ ಉಳಿಸ್ತಾ ಇರ್ತಾರೆ. ಅವಾಗ ಆ ದೀಪವನ್ನು ಜಾಸ್ತಿ ಉಳಿಸಿದಾಗ ಆ ವ್ಯಕ್ತಿಗೆ ಜ್ಞಾನೋದಯ ಆಗುತ್ತೆ. ಓಹೋ, ಜಾಸ್ತಿ ಉಳಿಸ್ತಾ ಇದೆಯಾ ಅಂತ ಹೇಳಿ ಮಗನಿಗೆ ಹೇಳಿದ್ರು, ಉರಿಯನ್ನು ಕಡಿಮೆ ಮಾಡೋ ಅಂತಲ್ಲ. ಸೊ ಭಗವಂತನ ಜ್ಞಾಪಿಸ್ಕೋಬಾಳೋದಕ್ಕೆ ಇದನ್ನ ಮಾತುಕೊಟ್ಟಿಗೆ ಅವನ ಪ್ರಾಣ ಹೋಗ್ಬಿಡುತ್ತೆ. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಕಡೆಗಾಲದಲ್ಲಿ ನಮಗೆ ಜ್ಞಾನೋದಯ ಆಗೋದಲ್ಲ. ಡೂ ಇಟ್ ಟುಡೇ, ಇವತ್ತಿಗೆ ಮಾಡು. ಸೊ ಇದನ್ನ ಗಮನಿಸಿದಾಗ ನನಗನ್ಸುತ್ತೆ, ಮಂಕುತಿಮ್ಮನ ಕಗ್ಗದ 2 ಕಗ್ಗಗಳು ನನಗೆ ಬರ್ತಾ ಇದೆ. ಕಿವುಡುತನ ತಪ್ಪೀತೆ ರನ್ನ ಕುಂಡಲದಿಂದ, ತೊವಲು ಜಬ್ಬಲು ಬಿಡದೆ ಮೃಷ್ಟಾನದಿಂದ, ಭೂಮಿಯ ಪರಿಣಾಮದಲ್ಲಿ ಸಿರಿಪಡತನಗಳೊಂದೇ ಜವರಾಯ ಸಮವರ್ತಿ ಮಂಕುತಿಮ್ಮ. ನೋಡಿ, ಕಿವುಡುತನ ಇದೆ, ವಜ್ರ ವೈಡೂರ್ಯ ಇದೆ, ಓಲೆ ಹಾಕೋದ್ರಿಂದ ಕಿವುಡುತನ ತಪ್ಪೀತ, ಮುಷ್ಟಾನದಿಂದ ಚರ್ಮ ಸಂಪರ್ಕ ಇರುತ್ತಾ, ಕಿವುಡುತನ ತಪ್ಪೀತೆ ರನ್ನ ಕುಂಡಲದಿಂದ, ತೊವಲು ಜಬ್ಬಲು ಬಿಡದೆ ಮೃಷ್ಟಾನದಿಂದ, ಭೂಮಿಯ ಪರಿಣಾಮದಲ್ಲಿ ಸಿರಿಪಡತನಗಳೊಂದೇ, ಭೂಮಿಯ ಪರಿಣಾಮದಲ್ಲಿ ಸಿರಿತನ ಬಡತನ ಒಂದೇ ಜವರಾಯ ಸಮವರ್ತಿ ಮಂಕುತಿಮ್ಮ. ಜವರಾಯ ಅಂದ್ರೆ ಯಮರಾಯ ಸಮವರ್ತಿ ಮಂಕುತಿಮ್ಮ. ನಾವು ಯಾವಾಗಲೂ ಹೇಳ್ತೀವಿ, ನಾವು ಅನೈತಿಕ ಕೆಲಸಗಳನ್ನ ಮಾಡ್ತೀವಿ. ಯಾವುದಕ್ಕೋಸ್ಕರ? ಹಣಕ್ಕೋಸ್ಕರ ಮಾಡ್ತೀವಿ, ನಾವು ನಮಗೆ ರೆಕಗ್ನಿಷನ್ಗೋಸ್ಕರ ಮಾಡ್ತೀವಿ. ಈ ಪ್ರಪಂಚದಲ್ಲಿ ಸುಮ್ಮನೆ ಹಿಂದಿನ ವ್ಯಕ್ತಿಗಳು ಯಾರ್ಯಾರು ಹೋಗಿದ್ದಾರೆ ನೋಡಿದಾಗ, ಅಕ್ಕಿಯಳು ಅನ್ನವನ್ನು ಮೊದಲಾರು ಕಂಡವನು, ಅಕ್ಕರದ ಬರಹಕ್ಕೆ ಮೊದಲಿಗೆ ನಾನು ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ ದೊರೆಯುವುದೇ ಜಸ ನಿನಗೆ ಮಂಕುತಿಮ್ಮ. ಎಂತೆಂಥ ಗ್ರೇಟ್ ಪೀಪಲ್ ಆಗಿದ್ದಾರೆ. ನಾನು ಏನು ಮಾಡಿದ್ದೆ, ನನ್ನ ಹತ್ರ ಬಹಳ ಜನ ಬರ್ತಾರೆ ಮೈಸೂರಿನಲ್ಲಿ, ಸರ್ ಹಂಗಾಗ್ಬಿಡುತ್ತೆ ಸರ್, ಹಿಂಗಾಗ್ಬಿಡುತ್ತೆ, ಏನ್ ಮಾಡ್ಲಿ ಅಂತ. ನಾನು ಹೇಳ್ತೀನಿ, ಏನು ಮಾಡಬೇಡ, ಉಸಿರು ಹೇಳ್ಕೋ, ಉಸಿರು ಬಿಡು, ಆರಾಮಾಗಿರ್ಬೋದು. ಹೀಗೆ ಕೌನ್ಸಲಿಂಗ್ ಮಾಡ್ತಿದ್ದಾಗ ಒಬ್ಬರನ್ನ ಕೇಳಿದೆ, ನಿಮ್ಮ ಜೀವನದಲ್ಲಿ ಬಹಳ ಸಂತೋಷದ ದಿನ ಯಾವುದು ಅಂತ. ಅದಕ್ಕೆ ಬಹಳ ಸಂತೋಷದಿಂದ ಅವ್ರು ಹೇಳ್ದ, ಇಲ್ಲ, ನಾನು ನನ್ನ ಹೆಂಡತಿನ ಫಸ್ಟ್ ಟೈಮ್ ನೋಡಿದ್ನಲ್ಲ ಮದುವೆಗೆ ಬಂದು, ಅದು ನನ್ನ ಬಹಳ ಸಂತೋಷದ ದಿನ ಅಂತ. ಅವನೇ ಕೇಳಿದೆ, ನಿಮ್ಗೆ ತುಂಬಾ ಸಂತೋಷದ ದಿನ ಯಾವುದು ಅಂತ. ನನಗೆ ತುಂಬಾ ಸಂತೋಷದ ದಿನ ಅಂದ್ರೆ ನನಗೆ ಮಗು ಹುಟ್ಟಲ್ಲ, ಅವತ್ತು ತುಂಬಾ ಸಂತೋಷದ ದಿನ. ತುಂಬಾ ಸಿಕ್ಕಾಪಟ್ಟೆ
ಅವತ್ತು ತುಂಬಾ ತುಂಬಾ ಸಂತೋಷ. ಇದನ್ನ ಗಮನಿಸಿದ್ರೆ ಏನನ್ಸುತ್ತೆ ಅಂತಂದ್ರೆ ನಮ್ಮ ಬದುಕಿನ ಪರ್ಸೆಪ್ಷನ್, ದೃಷ್ಟಿಕೋನ ಏನಾಗಿದೆ ಸಿಕ್ಕಾಪಟ್ಟೆ ಚೇಂಜ್ ಆಗ್ತಾ ಇದೆ. ಬದುಕಿನ ದೃಷ್ಟಿಕೋನ ಚೇಂಜ್ ಆಗ್ತಿದೆ ಅಂಡ್ ನಮ್ಮ ಮಾನವೀಯ ಮೌಲ್ಯಗಳು ಖಂಡಿತ ಎಲ್ಲೋ ಕಡಿಮೆ ಆಗ್ತಿದೆ. ನಾವು ಹೇಳ್ತೀವಿ ನಮ್ಮ ತಂದೆ ಬಹಳ ಮೌಲ್ಯದಿಂದ ಬದುಕುದು, ನಮ್ಮ ತಾತ ಇನ್ನೂ ಬಹಳ ಚೆನ್ನಾಗಿ ಮಾಡಿದ್ರು, ಹಿಂದಿನ ಕಾಲದವರು ಬಹಳ ಬಿಟ್ಟು ಅವ್ರಿಗೇನು ಆಸೆ, ಆಕಾಂಕ್ಷೆ, ಅಪೇಕ್ಷೆ ಬಹಳ ಕಡಿಮೆ ಆಗಿದೆ. ಸೊ ಇದನ್ನೇ ಗಮನಿಸಿದ್ರೆ ಖಂಡಿತ ಒಂದೇ ಒಂದು ತಿಳ್ಕೊಳ್ಳಿ, ನಾವು ಬದುಕುವ ಸಿದ್ಧಾಂತಗಳನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು we have 100 reasons to be happy, but if you find out a reason to be unhappy, ಖಂಡಿತ ಯಾರು ಸಂತೋಷವಾಗಿ ಇರೋದಕ್ಕಾಗಲ್ಲ. ನನಗೆ ಇನ್ನೊಂದು ಮೊನ್ನೆ ಘಟನೆ ನಡೀತು. ಒಂದು 3 ತಿಂಗಳ ಹಿಂದೆ ನಾನು ಬೆಂಗಳೂರಿನಿಂದ ಮೈಸೂರಿಗೆ ಬಂದೆ. ಬಸ್ ಸ್ಟಾಪಲ್ಲಿ ಇಟ್ಕೊಂಡೆ. ನಮ್ಮ ಮನೆಗೆ ಕುವೆಂಪು ನಗರ ಅಂತ ಇದೆ, ಅಲ್ಲಿಗೆ ಆಟೋದವನು ಕರೆದೆ. ಅವನು ಹೇಳ್ದ, ಸರ್ 60 ರೂಪಾಯಿ ಕೊಡಬೇಕು ಅಂತ. ನಾನು ಹೇಳ್ದೆ ಆಯ್ತಪ್ಪ ಅಂದೆ. ಸರ್ 60 ರೂಪಾಯಿ ನೀವು ಒಪ್ಕೊಬಿಟ್ರು, ನೀವು ಮೈಸೂರವ್ರು ಅಲ್ವಾ ಅಂತ. ಯಾಕಪ್ಪ ಹಂಗಂತೆ? ಮೈಸೂರವ್ರು ಇಲ್ಲ ಸರ್, ಮೈಸೂರವ್ರಿಗೆ ಧಾರಾಳ ಕೊಡಲ್ಲ ಅಂತ. ನಾನು ಮೈಸೂರಿನ ಮಹಾರಾಜ ವಿತೌಟ್ ಪ್ಯಾಲೇಸ್ ಅಪ್ಪ, ಹಾಗೆಲ್ಲ ಹೇಳ್ಬೇಡ ಅಂತ. ಹೌದಾ ಸರ್? ಹಾಗೆ ಮಾತಾಡ್ತಾ ಉಭಯ ಕುಶಲೋಪರಿ ಮಾತಾಡ್ಕೊಂಡು ಬಂದ್ವಿ. ದಾರಿನಲ್ಲಿ ಅವನೊಂದು ಕತೆ ಹೇಳ್ದ. ಸರ್ ನೀವು ಭಾಳ ಇಂಟ್ರೆಸ್ಟಿಂಗ್ ಆಗಿದ್ದೀರಾ ಸರ್, ಒಂದು ಕತೆ ಹೇಳ್ತೀನಿ ಕೇಳಿ. ಮೊನ್ನೆ ಒಬ್ಳು ಹುಡುಗಿ ಬಂದು ನಾನು ಆಟೋಲ್ ಕೂತ್ಕೊಂಡು ರಾತ್ರಿ 9 ಗಂಟೆಯಲ್ಲಿ ಲಕ್ಷ್ಮೀ ಟಾಕೀಸ್ ಹತ್ರ ಬಿಟ್ಬಿಡು ಅಂದ್ಲು. 60 ರೂಪಾಯಿ ಕೇಳಿದೆ, ಇಲ್ಲ 50 ಕೊಡೋದು ಅಂತ ಕೂತ್ಕೊಂಡ್ಬಿಟ್ರು. ಅಲ್ಲಿ ಹೋಗಿ ಬಿಟ್ಟ ಮೇಲೆ ಕತ್ತಲೆ ಕರೆಂಟ್ ಹೊಟ್ಟೋಗಿತ್ತು. ಎಲ್ಲಿ ನಾನು 60 ರೂಪಾಯಿ ಕೇಳ್ತೀನೋ ಅಂತ ಒಂದು ನೋಟನ್ನ ನನಗೆ ತುರುಕು ಬಿಟ್ಟು ಓಡೋಗ್ಬಿಟ್ಲು ಸರ್. ಅವಳು ಹೋದ ಮೇಲೆ ನಾನು ನೋಟ್ ತೆಗೆದು ನೋಡ್ತೀನಿ, 500 ರೂಪಾಯಿ ನೋಟು ಸರ್. ಇದನ್ನ ಗಮನಿಸಿದ್ರೆ ನಾನು ಮನೆಗೆ ಬಂದೆ, ಕೂತ್ಕೊಂಡೆ, ಯೋಚಿಸ್ತಾ ಕೂತೆ. ನನ್ನ ಹೆಂಡತಿ ಕೇಳಿದ್ಲು, ಏನ್ರಿ ಏನು ಯೋಚಿಸ್ತಾ ಇದ್ದೀರಾ? ಏನಿಲ್ಲ, ಅವ್ನು ಆಟೋದವನೇನೋ ಹೇಳ್ಬಿಟ್ಟ ಕತೆ. ಇದು ನಮ್ಮ ಜೀವನ ಪರ್ಯಂತ ನಾವು ಏನು ಬದುಕ್ತಾ ಇದ್ದೀವಿ ಅದಕ್ಕೆ ಅಳವಡಿಸ್ಕೊಂಡ್ರೆ ನಾವು ಖಂಡಿತ 50 ರೂಪಾಯಿ ಉಳಿಸಕ್ಕೆ, 10 ರೂಪಾಯಿ ಉಳಿಸಕ್ಕೆ ಜೀವನದಲ್ಲಿ 500 ರೂಪಾಯಿಯನ್ನು ಕೂಡ ಕಳ್ಕೊತಾ ಇದ್ದೀವಿ. ಸೊ ಇದನ್ನ ಈ ಅಂಶವನ್ನ ಗಮನಿಸಿದ್ರೆ ನಮಗೆ ದೇವರು ನಮಗೆ ಹುಟ್ಟಿದಾಗ ಒಂದು ಬಾಳೆಹಣ್ಣನ್ನೇ ಕೊಡ್ತಾರೆ. ಆ ಸಿಪ್ಪೆ ಅನ್ನೋದು ನಮ್ಮ ಅನೈತಿಕ ಗುಣಗಳು, ಬೇಡವಾದ್ದು ಎಲ್ಲ ಸಿಪ್ಪೆ. ಬದುಕು ಏನಿದೆ ಅದು ಖಂಡಿತ ಬಾಳೆಹಣ್ಣು. ಈಗ ನಾವು ನೋಡಿದ್ರೆ ನಮ್ಮ ಹಣ್ಣನ್ನೇ ನಾವು ಎಷ್ಟು ಬಿಟ್ಟು ಬರೀ ಸಿಪ್ಪೆ ಇಟ್ಕೊಂಡು ಬದುಕ್ತಾ ಇದೀವಿ ಅನ್ನಿಸ್ತಾ ಇದೆ. ಇನ್ನು ಮೌಲ್ಯವನ್ನ ನಾವು ಕಾಮನ್ ಮ್ಯಾನ್, ಒಬ್ಬ ಸಾಮಾನ್ಯ ಕೂಡ ಮನುಷ್ಯ ಕೂಡ ತನ್ನ ಮೌಲ್ಯವನ್ನ ಅಳವಡಿಸ್ಕೊಳ್ಳೋದಕ್ಕೆ, ಸಾಮಾನ್ಯ ಮನುಷ್ಯ ಕೂಡ ಮೌಲ್ಯಾಧಾರಿತ ಬದುಕೋದಕ್ಕೆ ಸಾಧ್ಯನಾ ಸರ್ ಅಂತ ಕೇಳ್ಬೋದು. ನಾನು ಹೇಳ್ತೀನಿ ಖಂಡಿತ. ನಾನು ತಮಾಷೆಗೆ ಎಲ್ಲ ಕಡೆ ಹೇಳ್ತೀನಿ, ನಾನು ಜೀವನವೆಲ್ಲ ನನಗೆ ಅನೈತಿಕವಾದ ಮಾಡಿದ್ದು ಬ್ಯಾಂಕ್ನಲ್ಲಿ ಆಗ್ಬೋದು, ರೂಟ್ ಸೆಟ್ ಆಗ್ಬೋದು, ನಮಗೇನೂ ಇಲ್ಲ. ನಾನು ತಮಾಷೆಗೆ ಎಲ್ಲ ಕಡೆ ಹೇಳ್ತೀನಿ, ನನ್ನ ಜೀವನವನ್ನು ಒಂದು ಸೂಟ್ ಕೇಸಲ್ಲಿ ಶುರು ಮಾಡಿದೆ. ಇವತ್ತು ನನ್ನ ಮನೆಯಲ್ಲಿ ಎಲ್ಲ ಎಡೆಡಿದೆ. ಅದರ ಅವಶ್ಯಕತೆಗಳು 2 ಕಡೆ ಬೆಂಗಳೂರಲ್ಲಿ ಒಂದು ಇರಬೇಕಾದ ಸಂದರ್ಭ ಬಂದಾಗ 2 ಫ್ರಿಜ್ಜು, 2 ವಾಷಿಂಗ್ ಮಿಷಿನ್ ಎಲ್ಲ ಇದೆ, ಎಕ್ಸೆಪ್ಟ್ ನನ್ನ ಧರ್ಮಪತ್ನಿ. ನೋಡಿ, ಧರ್ಮಪತ್ನಿ ಒಂದೇ. ಸೊ ಯಾಕೆ ಸರ್? ಖಂಡಿತ ಇದನ್ನ ಅವಲೋಕನ ಮಾಡಿ ನಮಗೆ ದೇವರು ಎಲ್ಲವನ್ನ ಕೊಟ್ಟಿದ್ದಾನೆ ನಾವು ಸಂತೋಷವಾಗಿರೋದು. ಆದರೆ ನಾವು ಇನ್ನೊಬ್ಬರಿಗೆ ಕಂಪೇರ್ ಮಾಡಿಕೊಂಡು ನಮ್ಮ ಬದುಕನ್ನ ಹಾಳು ಮಾಡ್ಕೋತಾ ಇದ್ದೀವಿ. ಇನ್ನು ಇದನ್ನ ಅವಲೋಕನ ಮಾಡ್ತಿದ್ದಾಗ ನನಗೆ ಒಂದು ಆಲೋಚನೆ ಬರುತ್ತೆ. ಏನಪ್ಪ ಅಂತಂದ್ರೆ, ನಮ್ಮ ಜೀವನದ ಪಯಣ ಏನಿದೆ, ಬದುಕೇನಿದೆ, ಒಂಥರ ನಾವೆಲ್ಲ ಬಸ್ಸನ್ನ ಹತ್ಬಿಟ್ಟಿದೀವಿ. ಬದುಕೆಂಬುದು ಪಯಣ, ನಾವೆಲ್ಲ ಬಸ್ ಹತ್ಬಿಟ್ಟಿದೀವಿ. ಆದ್ರೆ ಎಲ್ಲಿಗೆ ಹೋಗ್ಬೇಕು ಅಂತ ಡೆಸಿಗ್ನೇಷನ್ನೇ ಇಲ್ಲ. ಆ ಥರ ಹತ್ಬಿಟ್ಟಿದೀವಿ ನಾವು ಬಸ್ಸು. ಸೊ ಇದನ್ನ ಗಮನಿಸಿದಾಗ ನನಗೆ ನಿನ್ನೆ ನಾನು ಮೈಸೂರಿಂದ ಬರ್ತಾ ಇದ್ದೆ, ಮಧ್ಯಾಹ್ನ ಬಂದಾಗ ಒಂದು ಬೇರಿಯಾ ಅಂತ ಊರಿನಲ್ಲಿ ಇದೆ. ಆ ಬೇರಿಯಾ ಅಂತ ಊರಿನಲ್ಲಿ ನಾನು ಟೀ ಕುಡಿಯೋಕ್ಕೆ ನಿಲ್ಲಿಸಿದ್ವಿ. ಟೀ ಕುಡಿಯೋಕ್ಕೆ ನಿಲ್ಲಿಸಿದಾಗ ನಾವು 3-4 ಜನ ಇದ್ವಿ, ನನ್ನ ಅರ್ಧಾಂಗಿ ಕೂಡ ಇದ್ಲು. ಅಲ್ಲಿ ಹೋಗಿ ಒಂದು ಹೋಟ್ಲಲ್ಲಿ ಟೀ ಕುಡಿಯೋಕೆ ಹೋದ್ರೆ ಅದು ಪ್ರಾಬ್ಲಿ ದಕ್ಷಿಣ ಕನ್ನಡದವರು, ಉಡುಪಿ ಕಡೆಯವರು ಹೋಟ್ಲ್ ಇಟ್ಟಿದ್ರು. ಎಲ್ಲ ಕಡೆ ವೀರೇಂದ್ರ ಹೆಗ್ಗಡೆ ಅವರ ಫೋಟೋ, 3-4 ಕಡೆ ಒಂದು ದೊಡ್ಡ ಫೋಟೋದ ಕಡೆಗೆ ಖಂಡಿತ ಒಂದು ಉಲ್ಲೇಖ ಬಂದಿತ್ತು. ಇವತ್ತು ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಜನ್ಮದಿನ, ಅವರ ಉಲ್ಲೇಖ, ಅವರ ಸಂದೇಶ ಕೂಡ, ಬದುಕಿನ ಸಂದೇಶ ಕೂಡ ಏನಪ್ಪಾ ಅಂತಂದ್ರೆ ಅದರಲ್ಲಿ ಬರೆದಿದ್ದ ಉಲ್ಲೇಖ
ಕೊಟ್ಟದ್ದು ನನ್ನದಲ್ಲ, ಬಿಟ್ಟು ಕೊಟ್ಟದ್ದು ನನ್ನದಲ್ಲ, ನನ್ನದು ಎಂದು ನನ್ನಲ್ಲಿ ಇರುವುದು ಒಂದೇ, ಈ ಕ್ಷಣ, ಈ ದಿನ. ಅಂದ್ರೆ ಇದನ್ನು ಗಮನಿಸಿದ್ರೆ ನಾನು ಬಹಳ ಬಹಳ ನಿಮಗೆ ಸಂದೇಶವನ್ನು ಕೊಡೋದು, ನಿಮ್ಮ ಮುಂದಿನ ಜೀವನಗಳಲ್ಲಿ ಆಗಿರುವುದೆಲ್ಲ ನನಗೆ ಒಳ್ಳೆಯದಕ್ಕೆ ಅಂತ ನೀವು ಇವತ್ತಿಂದ ತಿಳಿದುಕೊಳ್ಳಿ. ನಮ್ಮ ಮಾನಸಿಕ ಅಸ್ವಸ್ಥತೆ ಏನಾಗ್ತಿದೆ, ನಮ್ಮ ದೈಹಿಕ ಅಸ್ವಸ್ಥತೆಯನ್ನು ಕೂಡ ಕಾಪಾಡ್ತಾ ಇದೆ. ನಮ್ಮ ಮಾನಸಿಕ ಅಸ್ವಸ್ಥತೆಯಿಂದ ನಮ್ಮ ದೈಹಿಕ ಅಸ್ವಸ್ಥತೆ ಕೂಡ ಕಾಣ್ತಾ ಇದೆ. ದಯವಿಟ್ಟು ನಾವಿವತ್ತು ಮನಸ್ಸು ಮತ್ತು ನಮ್ಮ ದೇಹವನ್ನು ಒಂದಾಗಿ ಮಾಡ್ಕೊಂಡು, ನಮ್ಮ ಗ್ರೇಟೆಸ್ಟ್ ಎನಿಮಿ, ನಮ್ಮ ಜೀವನದ ಗ್ರೇಟೆಸ್ಟ್ ಎನಿಮಿ ನಮ್ಮಲ್ಲೇ ಇದ್ದಾರೆ, ನಮ್ಮಲ್ಲೇ ಇದೆ. ಅದೇನು ಅಂದ್ರೆ ನಮ್ಮ ಮನಸ್ಸು. ನಮ್ಮ ಕ್ಲೋಸೆಸ್ಟ್ ಫ್ರೆಂಡ್ ನಮ್ಮ ಮನಸ್ಸು. ಪ್ರಾಬ್ಲಿ ಪೂಜ್ಯ ಗೌರವ್ ಗೋಪಾಲ್ ದಾಸ್ ಅವರು ಮಾತಾಡ್ಬೇಕಾದ್ರೆ ಹೇಳಿದ್ರು, ಮೆಡಿಟೇಷನ್ ಬಗ್ಗೆ ಹೇಳಿದ್ರು. ಖಂಡಿತ ಇವತ್ತು ನೀವು ಮೆಡಿಟೇಷನ್ನಲ್ಲಿ ನಮ್ಮ ಮನಸ್ಸು ಮತ್ತು ದೇಹವನ್ನು ಹತ್ತಿರ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇದ್ದೀವಿ. ಇದನ್ನು ಮಾಡಿಕೊಂಡಾಗ ನಮ್ಮ ಆರೋಗ್ಯ ಸುಧಾರಣೆ ಆಗೋದ್ರಲ್ಲಿ ಯಾವುದೇ ಸಂದೇಶ ಇಲ್ಲ. ಅದಕ್ಕೆ ನಮ್ಮ ಆಲೋಚನೆಗಳು ಯಾವಾಗಲೂ ಸಕಾರಾತ್ಮಕ. ನಾನೇನಾದರೂ ಬದುಕಿದ್ರೆ ಇವತ್ತು ಖಂಡಿತ ನನ್ನ ಸಕಾರಾತ್ಮಕ ಆಲೋಚನೆ ಅಷ್ಟೇ. ಸಮಸ್ಯೆಗಳು ಇಲ್ಲ ಅಂತ ಅಲ್ಲ, ಸಮಸ್ಯೆಗಳು ನೂರಾರಿದೆ. ಆ ಸಮಸ್ಯೆಗಳ ನಡುವಳಿಕೆ ಬದುಕೋದನ್ನ ನಾವು ಕಲ್ತಿದ್ದೀವಿ. ಸೊ ಲೈಫ್ ಈಸ್ ಬ್ಯೂಟಿಫುಲ್ ಇಫ್ ಯು ಥಿಂಕ್ ಸೊ, ಲೈಫ್ ಈಸ್ ಹಾರಿಬಲ್ ಇಫ್ ಯು ಥಿಂಕ್ ಸೊ. ಥಿಂಕ್ ದ ವೇ ಯು ವಾಂಟ್ ಅಂಡ್ ಲಿವ್. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಈಸ್ ನಿಮಗೆ ಅಂತಿಮ ಸಂದೇಶವನ್ನು ಕೊಡೋದಕ್ಕೆ ನಾನು ಇಷ್ಟಪಡ್ತೇನೆ. ದಯವಿಟ್ಟು ಮೌಲ್ಯಗಳನ್ನು ಹಾಕಿ ನೀವು ಬದುಕಿ. ಮೌಲ್ಯ ಹಾಕೋದು ಬಹಳ ಸುಲಭ. 5 ಅಂಶಗಳನ್ನು ನಾವು ಜೀವನದಲ್ಲಿ ಕಲಿಸಿದ್ರೆ ನನಗನ್ಸುತ್ತೆ ನಾವು ಧರ್ಮದ ಬಹಳಷ್ಟು ಅಂಶಗಳನ್ನು ಅಳವಡಿಸ್ಬೇಕಾಗುತ್ತೆ. ಮೊದಲನೇದು ಸತ್ಯ. ಸತ್ಯವಂತರಾಗ್ಬಿಟ್ರೆ ನಮ್ಮ ಸ್ಟ್ರೆಸ್ ಲೆವೆಲ್ 50% ಕಮ್ಮಿ ಆಗ್ಬಿಡುತ್ತೆ. ಸತ್ಯವಂತ ಎಲ್ಲರಲ್ಲೂ ಸತ್ಯ. ಯು ಕ್ಯಾನ್ ಚೀಟ್ ಎನಿಬಡಿ, ನಾಟ್ ಯುವರ್ ಕಾನ್ಶಿಯಸ್. ಲಿವ್ ಟು ಯುವರ್ ಕಾನ್ಶಿಯಸ್ ಅಂಡ್ ಸೀ ದ ಬ್ಯೂಟಿ ಆಫ್ ಲೈಫ್. ಸತ್ಯವಂತರಾಗಿ, ಎಲ್ಲರಲ್ಲೂ ಸತ್ಯ. ಸುಳ್ಳು ಹೇಳೋದೇ ಅಭ್ಯಾಸ ಇಲ್ಲ. ಹಾಗಾದಾಗ ಖಂಡಿತ ನಮ್ಮ ಸ್ಟ್ರೆಸ್ ಲೆವೆಲ್, ನಮ್ಮದೇನ ಜೀವನ ಆಗೋಯ್ತು, ನಮ್ಮ ಮುಂದಿನ ಪೀಳಿಗೆಗೆ ಕೂಡ ನಾವು ಸತ್ಯವನ್ನು ಕಡಿಮೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಆರ್ಟ್ ಆಫ್ ಪೇರೆಂಟಿಂಗ್. ಸೊ ಆರ್ಟ್ ಆಫ್ ಪೇರೆಂಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ರೆಸ್ಟ್ ಆಫ್ ಅವರ್ ಲೈಫ್. ದಯವಿಟ್ಟು ಮಕ್ಕಳಿಗೆ, ಮುಂದಿನ ಪೀಳಿಗೆ ನಾವು ನೋಡ್ತಾ ಇದ್ದೀವಿ, ಗಂಡ ಹೆಂಡತಿ ಇಬ್ಬರು ಕೆಲಸದಲ್ಲಿರೋರು. ಒಂದು 10 ವರ್ಷಗಳ ಹಿಂದೆ 3 ಫ್ಯಾಮಿಲಿ ಕೋರ್ಟ್ ಇತ್ತು, ಇವತ್ತು ಸುಮಾರು 15 ಫ್ಯಾಮಿಲಿ ಕೋರ್ಟ್ ಇದೆ. ಪ್ರಾಬ್ಲಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಒಂದು 25 ಆಗ್ಬೋದು ಬೆಂಗಳೂರಿನಲ್ಲಿ. ನಾನು ಹೇಳೋದು ಖಂಡಿತ ಇದು ಎಲ್ಲ ಕುಟುಂಬದ, ಎಲ್ಲ ಜಾತಿ, ಎಲ್ಲ ಧರ್ಮದವರಲ್ಲೂ ನೋಡ್ತಾ ಇದ್ದೀವಿ. ದಯವಿಟ್ಟು ಬಹಳ ಇಂಪಾರ್ಟೆಂಟು, ಬದುಕಲು ಕಲಿಯಿರಿ. ಇದಕ್ಕೆ ಬೇಕಾಗಿದ್ದು ಸತ್ಯ. ಎರಡನೇ ಅಂಶ ನಾನ್ ವೈಲೆನ್ಸ್. ನಾನ್ ವೈಲೆನ್ಸ್ ಅಂದ್ರೆ ಇದನ್ನು ಅಹಿಂಸೆ ಅಂತ ಕರಿತೀವಿ. ಇವತ್ತು ಜಗಳ ಆಡುವ ಪ್ರವೃತ್ತಿ, ಕದನ ಆಡುವ ಪ್ರವೃತ್ತಿ ನಮ್ಮ. ದಯವಿಟ್ಟು ಅಹಿಂಸೆ ನಮ್ಮ ದೇಶದ ಒಂದು ಮೂಲಭೂತ ಒಂದು ಯಶಸ್ಸಿಗೆ, ನಮ್ಮ ದೇಶದ ಒಂದು ಇಂಡಿಪೆಂಡೆನ್ಸ್ಗೆ ಕಾರಣ. ಗಾಂಧಿಯವರ ಮಾರ್ಗ ಅದೊಂದೇ. ಅಹಿಂಸೆಯಿಂದ ನಮಗೆ ಇಂಡಿಪೆಂಡೆನ್ಸ್ ಬಂದಿದೆ. ದಯವಿಟ್ಟು ಎರಡನೇದು, ನಮ್ಮ ಮನಸ್ಸಿನಲ್ಲಿ ಕೂಡ ಅಹಿಂಸೆಯ ಬೀಜವನ್ನು ಬಿತ್ತುಕೊಂಡಾಗ ನಮ್ಮ ಬದುಕು ಸುಂದರ, ಎಲ್ಲರೂ ಬಹಳ ಚೆನ್ನಾಗಿ ಕಾಣ್ತಾರೆ. ಮೂರನೇದು ಪೀಸ್. ನಮ್ಮ ಪೀಸ್ ಆಫ್ ಮೈಂಡ್ ರಾತ್ರಿ ಹೊತ್ತಿಗೆ ಪೀಸಸ್ ಆಗ್ಬಿಡ್ತಾ ಇದೆ. ನಾನು ಇವತ್ತು ಎಲ್ಲ ಕಡೆ ನೋಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಪೀಸ್ ಆಫ್ ಮೈಂಡ್, ಶಾಂತಿಗೆ ಧಕ್ಕೆ ಬರುವಂಥ ಕೆಲಸವನ್ನು ನಾವು ಖಂಡಿತ ಅವಾಯ್ಡ್ ಮಾಡ್ಬೋದು. ಖಂಡಿತ ನಮ್ಮ ಬದುಕು ಸುಂದರ. ನಾಲ್ಕನೇದು ಪ್ರೀತಿ ಮತ್ತು ವಾತ್ಸಲ್ಯ, ಲವ್ ಆ್ಯಂಡ್ ಅಫೆಕ್ಷನ್. ಆಲ್ಮೋಸ್ಟ್ ನೋಡಿ, ನಾನು ಏನು ಹೇಳ್ತಾ ಇದ್ದೆ, ಜನರೇಷನ್ ಟು ಜನರೇಷನ್ ಲವ್ ಆ್ಯಂಡ್ ಅಫೆಕ್ಷನ್ ಕಮ್ಮಿ ಆಗ್ತಾ ಇದೆ. ಮಾನವೀಯ ಸಂಬಂಧಗಳು ಕಡಿಮೆ ಆಗ್ತಾ ಇದೆ. ಅಂತರ ವ್ಯಕ್ತಿಗಳ ನಡುವೆ ಜಾಸ್ತಿ ಆಗ್ತಾ ಇದೆ. ಕಲಹಗಳು ಜಾಸ್ತಿ ಆಗ್ತಾ ಇದೆ. ಅಂತರಂಗ ಒಬ್ಬರಿಂದ ಒಬ್ಬರು ದೂರ ಆಗ್ತಾ ಇದೆ. ಬಾಂಧವ್ಯ ಸರಪಳಿ ಲೂಸ್ ಆಗ್ತಾ ಇದೆ. ದಯವಿಟ್ಟು ನನ್ನ ಒಂದು ಜೀವನದಲ್ಲಿ ನಾನು ಕಂಡಿದ್ದೇನಪ್ಪ ಅಂತಂದ್ರೆ, ಮಾನವೀಯತೆ ಹ್ಯುಮ್ಯಾನಿಟಿಗಿಂತ ಹೊಸ ಧರ್ಮ ಯಾವುದೂ ಇಲ್ಲ. ಸೊ ಏನಾದರೂ ಆಗು, ಮೊದಲು ಮಾನವನಾಗುವಂತ ಏನಿದೆ ಪುಸ್ತಕದಲ್ಲಿ, ಅದು ಬರೀ ಪುಸ್ತಕದಲ್ಲೇ ಉಳಿತಾ ಇದೆ. ಖಂಡಿತ ಈ ಸರ್ವಧರ್ಮ ಸಮ್ಮೇಳನದಿಂದ ನಾವೆಲ್ಲ ಒಂದು ಮನಗೊಂಡು ಈ ಸಂದೇಶವನ್ನ ನಮ್ಮ ಸಮಾಜದಲ್ಲಿ ಕೊಡಬೇಕು. ಐದನೇದು ಖಂಡಿತ ರೈಟ್ ಆಕ್ಷನ್.
ರೈಟ್ ಆಕ್ಷನ್ ಅಂತ ಏನು ಕರಿತೀವಿ, ಖಂಡಿತ ನಾವೆಲ್ಲ ಕಾರ್ಯಪ್ರವೃತ್ತರಾಗಬೇಕು. ನಾವೆಲ್ಲ ಒಗ್ಗೂಡಿ ಸಮಾಜವನ್ನ ಒಂದು ಅಪಮೌಲ್ಯ ಪೀಡಿತ ಏನಾಗಿದೆ ನಮ್ಮ ಸಮಾಜ, ಅದರಿಂದ ನಾವು ಹೊರಗೆ ಬರೋದಕ್ಕೆ ಎಲ್ಲರ ಪಾತ್ರ ಇದೆ. ಎಲ್ಲರೂ ನಾವು ನಾಯಕತ್ವವನ್ನು ಬಳಸ್ಕೊಂಡು ನಮ್ಮ ಸಮಾಜದ ಕಡೆಗೆ ಖಂಡಿತ ನಮ್ಮ ಧೋರಣೆ ಏನಿದೆ, ದೇರ್ ಇಸ್ ಸ್ಟ್ರೆಂತ್ ಇನ್ ಯುನಿಟಿ ಅಂತ, ಸಿನರ್ಜಿ ಅಂತ ಒಂದು ಕರಿತೀವಿ. 1+1 is always more than 2 ಅಂತ, 11 ಅಂತ ಕರಿತೀವಿ. ಎಲ್ಲ ಧರ್ಮಗಳು ಒಂದಾಗಿ ಮಾನವೀಯತೆ ನಮಗೆಲ್ಲ, ನಾನು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕಾಗಿರೋದು ಡಾಕ್ಟರ್ ಅಬ್ದುಲ್ ಕಲಾಂ ಅವರು. ಈಸ್ ದ ಮ್ಯಾನ್ ಆಫ್ ದ ಸೆಂಚುರಿ. ಅವರು ಇವತ್ತು ಸಮಾಜಕ್ಕೆ ಒಂದು ತೋರಿಸಿಕೊಟ್ಟಿದ್ದಾರೆ, ದ ಕಂಟ್ರಿ ಇಸ್ ಅಬೌಟ್ ರಿಲಿಜನ್. ಅವರು ತೀರೋದಾಗ ನಾವೆಲ್ಲ ಕಣ್ಣೀರು ಹಾಕಿದ್ದು ಸಂದರ್ಭಗಳು, ಎಲ್ಲ ಸಮುದಾಯದವರು ಕಣ್ಣೀರು ಹಾಕಿದ್ದೀವಿ. ಖಂಡಿತ ಈ ಸಂದರ್ಭದಲ್ಲಿ ನಾನು ನಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ಒಂದು ಖಂಡಿತ ಈ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗಿಯಾಗಿದ್ದೀರಾ. ಬದುಕಿನ ಬಗ್ಗೆ ನಿಮ್ಮ ಧೋರಣೆಯನ್ನ ಖಂಡಿತ ಆಶಾದಾಯಕವಾಗಿ ಸಕಾರಾತ್ಮಕವಾಗಿ ಬದಲಾವಣೆ ಮಾಡಿ ಸಮಾಜದಲ್ಲಿ ಈ ಧರ್ಮದ ನೈತಿಕತೆಯ ಮೌಲ್ಯಗಳನ್ನ ಎಲ್ಲರಿಗೂ ಸಂದೇಶವನ್ನು ಕೊಡಿ ಅಂತ ಹೇಳಿ ನಾನು ಅಂತಿಮ ನನ್ನ